नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ಸರ್ ದೆಹಲಿ ಬೇಗ ಬಂದು ಫುಲ್ ಬಿಸಿ ಇದ್ದೀರಾ ಖರ್ಗೆ ಭೇಟಿಯಾಗಿದ್ದೀರಿ. ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಮಧ್ಯದಲ್ಲಿ ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಾರೆ. ಅಭ್ಯರ್ಥಿ ನಿನ್ನೆ ಕೌನ್ಸಿಲ್ ಚೇರ್ಮನ್ ಬಂದು ಅಂತ ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯ್ತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದ್ಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿ ಮಾಡಿದ್ರು ಅಂತ. ತಿರ್ಗಾ ಅವ್ರ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ, ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಟೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಜೆಪಿ. ಗವರ್ನರ್ ಆಫೀಸ್ ಮಿಸ್ಯೂಸ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ನಾನು ಹೋಗಿ ಗವರ್ನರ್ಗೆ ಭೇಟಿ ಮಾಡಿದೆ. ನಾನು ಸಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹೇಳಿದ್ದೆ, ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲ ನಾನು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ದೆ. ಬೇಡ ಅಂತ ಹೇಳ್ದ. ಪಾಪ ಅವ್ರು ಬಹಳ ಗೌರವದಿಂದ ಒಪ್ಕೊಂಡವ್ರು. ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಆಮೇಲೆ ಕೊನೆಗೆ ಅವ್ರದೇ ಆದಂತ ಅಭಿಪ್ರಾಯ ಸಾರಿ ಮಾಡಿದ್ರು. ದೊಡ್ಡ ಹಿರಿಯ ನಾಯಕರಿಗೆ ಅವರ ಬಿಜೆಪಿ ಹರಾಸ್ ಮಾಡ್ತಾ ಇದ್ರು. ನಾನು ಅದನ್ನ ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ. ಗವರ್ನರ್ಗೂ ಹೇಳಿದ್ದೀನಿ, ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕಂದ್ರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂತ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ, ಮತ್ತೆ ಅಲ್ಲ ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಆಗಿದೆ, ನೋಟಿಫಿಕೇಶನ್ ಆಗಿದೆ, ಎಲ್ಲ ಕಂಪ್ಲೀಟ್ ಲೀಗಲ್ ಪಾಯಿಂಟ್ ಎಲ್ಲ ಹೇಳ್ತಾರೆ. ನಮ್ಮ ಗಮನಕ್ಕೆ ತರಬೇಕಾಗ್ತದೆ. ಬಟ್ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಯಾರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ, ಮಹಿಳೆ ಕೋಟ ಅಂತ. ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? ಒಂದೆರಡು ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ ನಾವು. ಸರ್, ಈಗ ನಾಗೇಂದ್ರ ಅವರು ಖಾತೆ ಹಂಚಿಕೆ ಸಂಬಂಧ ಸರ್, ಈಗಾಗಲೇ ಸಚಿವ ಸ್ಥಾನ ನೀಡಿದೀರಾ, ಖಾತೆ ಹಂಚಿಕೆ ಬೇರೆ ಹತ್ರ ಬರ್ತಿದೆ. ಇನ್ನು 3 ದಿನ, ನಾಳೆ ಮೂರೇ ದಿನ. ಎಷ್ಟು ದಿನ ಇತ್ತು ಯಡಿಯೂರಪ್ಪನವ್ರು, ಎಷ್ಟು ದಿನ ಇದ್ರು. ನಾವೆಲ್ಲರಿಗೂ ಹೋಗಿ, ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಪರದ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಎಲ್ಲರಿಗೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ ಮಾಡಿ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಕೊಡ್ತೀನಿ ಅಂದ್ರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್. ಆಗ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಕೆಲಸ ಒಬ್ರೆ ಬೇಕಾ ಉತ್ತರ ಕೊಡ್ತೀನಿ. ಖಾತೆನೆ ಕೊಡ್ಬೇಕು ಅಂತ ಹೇಳಿ, ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಡ್ಬೇಕು, ನೀವು ಹೋಗ್ಬೇಕು. ಅದಕ್ಕೆ ಆಗ್ತದೆ ಕೆಲಸ. ಸರ್, ಈಗ ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ಲ. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ. ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಸರ್. ನನಗೆ ಯಾವಾಗಲೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದ್ದೀವಿ. ಅವ್ರ ಮೇಲೆ ಯಾವ್ದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ಲಿ. ಸರ್, ಈಗ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಭೇಟಿ ಆಗ್ತದೆ. ಬಂದಾಗೆಲ್ಲ ಭೇಟಿ ಮಾಡ್ತೀನಿ. ಈಗ ಸರಿ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ದೆಹಲಿ ಎಷ್ಟು ದಿನ ಪ್ರವಾಸ ಸರ್? ದೆಹಲಿ ಪ್ರವಾಸ ಎಷ್ಟು ದಿನ ಸರ್? ಇವತ್ತು ಪ್ರವಾಸ ಇದೆ, ನಾಳೆ ಬೆಳಿಗ್ಗೆ ಕೋಲಾರ ಪ್ರವಾಸ. आपसे मुलाकात, तब तक नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।